ನಮ್ಮ ಮೈಸೂರಿನ ಅಪರ ಜಿಲ್ಲಾಧಿಕಾರಿಗಳಾದಂಥ ಜನಪ್ರಿಯ ಅಧಿಕಾರಿಗಳಾದಂಥ ಡಾಕ್ಟರ್ ಪಿ ಶಿವರಾಜರವರನ್ನು ಕೇಳ್ಕೊಳ್ತೀನಿ. ದಯವಿಟ್ಟು ನೀವು ಬರಬೇಕು. ಮುಖ್ಯ ಅತಿಥಿಗಳಾಗಿರುವಂಥ ನಮ್ಮೆಲ್ಲರ ಸಂಸ್ಕೃತಿಯ ಪೋಷಕರ ಜವಾಬ್ದಾರಿಯನ್ನು ಹೊತ್ತಿರುವಂಥ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಎಂ ಡಿ ಸುದರ್ಶನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಕೃತಿಯ ಪೋಷಕರಾದಂಥ ಅಂಶಿ ಪ್ರಸನ್ನ ಕುಮಾರ್ ಅವರು, ಕಾರ್ಯನಿರ್ವಾಹಕ ಸಂಪಾದಕರು, ಕನ್ನಡಪ್ರಭ ದಿನಪತ್ರಿಕೆ, ಅವರು ಕೂಡ ಬರಬೇಕು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು ಸತ್ಯ. ಸಂತೋಷದ ಸಂಗತಿ ಅದಷ್ಟೇ ಅಲ್ಲ ಅಂದ್ರೆ ಮೊದಲು ಎಲ್ಲರೂ ಕೂಡ ಹೋಗೋದು ಅವ್ರ ಚೇಂಬರ್ಗೆ. ಈ ಕಾರ್ಯಕ್ರಮ ಇಷ್ಟು ಲವಲವಿಕೆಯಿಂದ ಕಳೆಯಾಗಿ ಇದೆ ಅಂತ ಹೇಳೋಕಂದ್ರೆ ಈ ನಾದ ಬ್ರಹ್ಮ ಸಭಾಂಗಣ ಕಿಕ್ಕಿರಿದು ತುಂಬಿರ್ತಕ್ಕಂಥ ಎಲ್ಲ ಒಳ್ಳೆಯ ಮನಸ್ಸುಗಳು ಸಹ ಇಲ್ಲಿ ಹಾಜರಿದ್ದೀರಿ. ನನಗೆ ಅನ್ಸುತ್ತೆ ವೇದಿಕೆ ಮೇಲೆ ನಾವೆಲ್ಲರೂ ನಿಮ್ಮ ಪ್ರತಿನಿಧಿಗಳಾಗಿ ಅಲ್ಲಿ ಗೌರವ ಸ್ವೀಕಾರ ಮಾಡಿದ್ದೇವೆ ಅಷ್ಟೇ. ನಮ್ಮೆಲ್ಲರಿಗಿಂತಲೂ ಸಹ ಅತಿ ಹೆಚ್ಚು ಗೌರವವನ್ನು ಸ್ವೀಕಾರ ಮಾಡ್ತಕ್ಕಂಥ ಎಲ್ಲ ಮಹನೀಯರು ಇವತ್ತು ಬಯಸ್ತೇವೆ. ನನಗೆ ಮೈಸೂರು ಯಾವಾಗಲೂ ನನ್ನ ತವರೂರು ಅಂತ ಹೇಳ್ತೇನೆ. ನನಗೆ ತುಂಬ ಇಷ್ಟವಾದ ಊರು. ಸ್ವರ್ಗಕ್ಕೆ ಯಾವುದಾದ್ರೂ ಸಮಾನಾರ್ಥಕ ಪದ ಇದ್ದರೆ ಅದು ಮೈಸೂರು ಅಂತ ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಅದು ಯಾಕೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ಮಾತ್ರ ದೇವತೆಗಳು ಇರ್ತಾರೆ, ಅಲ್ಲಿ ಒಳ್ಳೆಯದಿರುತ್ತೆ, ಅಲ್ಲಿ ಮಾತ್ರ ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ. ನಮ್ಮ ಹೃದಯ ವೈಶಾಲ್ಯತೆ ಅಲ್ಲಿ ಕಾಣಿಸ್ತಾ ಇರುತ್ತೆ. ಎಲ್ಲಿ ಹೃದಯ ಪರಿಶುದ್ಧತೆ ಇರುತ್ತೋ ಅಲ್ಲಿ ಸ್ವರ್ಗ ಇರುತ್ತೆ. ಆ ಒಂದು ಸ್ವರ್ಗ ಸಮಾನವಾದ ಮೈಸೂರಿನಲ್ಲಿ ಮಾತ್ರ ಈ ರೀತಿಯ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಾಧ್ಯ. ಮತ್ತು ಅದಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರ ಸಹೃದಯರೇನಿದ್ದೀರಿ, ನೀವೆಲ್ಲರೂ ದೇವತೆಗಳು ಅಂತಲೇ ಹೇಳಬೇಕು. ಯಾಕೆಂದ್ರೆ ಅಷ್ಟು ಒಳ್ಳೆಯ ಮನಸ್ಸಿನಿಂದ ಇವತ್ತು ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ಅರ್ಪಿಸುತ್ತಾ, ಈ ರೀತಿಯ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಹೆಚ್ಚು ಹೆಚ್ಚು ಆಗಬೇಕು. ಮರೆಯಲಾದ ಮಹನೀಯರು ಅಂತ ಹೇಳಿದ್ರೆ ಅವರು ಯಾವತ್ತಿಗೂ ಸಹ ಚಿರಸ್ಮರಣೀಯ. ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಸಹ ಸಾಧಕರನ್ನ ನಾವು ನೆನೆಸ್ಕೊಂಡು ಅವರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಅವರೇನು ಸಾಹಿತ್ಯಕ್ಕೆ, ಕಲೆಗೆ, ಸಂಸ್ಕೃತಿಗೆ ಬೆಲೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಮ್ಮ ಮುಂದಿನ ತಲೆಮಾರಿಗೆ ಸಾಗಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ. ಉಳಿದಂತೆ ಆಗಲೇ ನಾಗರಾಜ್ ಬಾರಿ ಸರ್ ಮಾತಾಡ್ತಾ IPRS ಸಂಸ್ಥೆಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರಸ್ತಾಪಿಸಿದ್ರು. ಅದನ್ನು ಬಹುಶಃ ಈಗಾಗಲೇ ನಾನು ಅಧ್ಯಕ್ಷರ ಮುಖಾಂತರ ನಮ್ಮ ಇಲಾಖಾ ಸಚಿವರ ಆಪ್ತ ಕಾರ್ಯದರ್ಶಿಗಳ ಗಮನಕ್ಕೆ ತಂದೆ. ಈ ವಾರದಲ್ಲೇ ಬಹುಶಃ ಅವರ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಇಲಾಖಾ ಸಚಿವರನ್ನ ಭೇಟಿ ಮಾಡಿ ಆ ಹಂತದಲ್ಲಿ ಅದಕ್ಕೆ ಚರ್ಚೆಯನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತಹ ಯೋಜನೆಯನ್ನು ಖಂಡಿತವಾಗ್ಲೂ ಮಾಡೋಣ. ಯಾಕೆಂದರೆ ಅದು ಶಾಶ್ವತವಾದಂತಹ ಒಂದು ಪರಿಹಾರ ಆಗಬೇಕು ಅಂತ ಯೋಚಿಸಿ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರೇ ಆಗಿರೋದ್ರಿಂದ ಬಹುಶಃ ಈ ವಾರದಲ್ಲಿ ಸಾಧ್ಯವಾದರೆ ಮುಖ್ಯಮಂತ್ರಿಗಳ ಸಮಯವನ್ನು ತೆಗೆದುಕೊಂಡು ಅವರಿಗೆ ಕೂಡ ವಿಚಾರವನ್ನು ಗಮನಕ್ಕೆ ತಂದು ಅದಕ್ಕೊಂದು ಶಾಶ್ವತವಾದಂತಹ ಕಾನೂನಾತ್ಮಕವಾದಂತಹ ಪರಿಹಾರವನ್ನು ವ್ಯವಸ್ಥೆ ಮಾಡಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಖಂಡಿತವಾಗ್ಲೂ ನಾನು ಅದನ್ನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಗೆ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ. ಇಡೀ ಸಭಾಂಗಣ ತುಂಬಿ ಈಗಾಗಲೇ ಯೋಚನೆ ಮಾಡ್ತಾ ಇದ್ದೀವಿ ಮೇಲ್ ಬಿಡಿಸ್ಬೇಕು ಅಂತೇಳಿ. ಇದೇ ರೀತಿ ಕಳೆದ ಒಂದು ಬಾರಿ ಕೂಡ ಆಗಿತ್ತು. ಅದು ಶಂಕರ್ ಅಶ್ವಥ್ ಅವರ ನೆನಪಿನ ಕಾರ್ಯಕ್ರಮ. ಅವ್ರು ಶಂಕರ್ ಅಶ್ವಥ್ ಅವರೇ ಇದ್ದಾರೆ. ಅವರು ಒಂದು ಎರಡು ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂತಂದ್ರೆ ಅವತ್ತು ಇಡೀ ದಿನ ಮಾತಾಡಿದವರು ಅವರೇನೆ. ಅದರಿಂದ ಎಲ್ಲ ಅವ್ರ ಮಾತುಗಳನ್ನ ನೀವು ಕೇಳಿದ್ದೀರ. ಇವತ್ತು ಕೂಡ ಅವ್ರ ಮಾತನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ನಾದ ಬ್ರಹ್ಮ ಈ ಜಾಗದಲ್ಲಿ ಬಂದಾಗ ನನ್ನ ಕರ್ತವ್ಯ ನಾನು ನೆನೆಸ್ಕೊಳ್ಳುವಂಥದ್ದು ನನ್ನ ತಂದೆದು ಒಂದು ಕಾರ್ಯಕ್ರಮ. ಅದು ಅವಾಗ ಬಹಳಷ್ಟು ಯಶಸ್ವಿ ಆಯಿತು. ಅದಕ್ಕೆ ಮೂಲತಃ ಕಾರಣ ನಮ್ಮ ಬೈರಿಯವರೇ. ಇದೇ ಸಮಯದಲ್ಲಿ ಈ ನಾದ ಬ್ರಹ್ಮದಲ್ಲಿ ನಾನು ಚಿತ್ರಬ್ರಹ್ಮನ್ನ ಜ್ಞಾಪಿಸ್ಕೊಳ್ಳದೆ ಹೋದರೆ ನಾನೊಬ್ಬ ಪಾಪಿ ಆಗ್ತೀನಿ ಅಂತ ನನಗನ್ನಿಸುತ್ತೆ. ಅವರು ಮಾಡಿದಂತಹ ಆ ಚಿತ್ರಬ್ರಹ್ಮ ಸೃಷ್ಟಿ ಮಾಡಿದಂತಹ ಒಂದು ಸನ್ನಿವೇಶದ ಒಂದು ಹಾಡಿನ ಒಂದು ಸಾಲನ್ನು ನೆನೆಸ್ಕೊಂಡು ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಪಾಸನೆ ಅನ್ನೋ ಒಂದು ಚಿತ್ರದ ಒಂದು ಹಾಡು, ಭಾವವೆಂಬ ಹೂವು ಅರಳಿ, ಜ್ಞಾನವೆಂಬ ಗಂಧ ಚೆಲ್ಲಿ, ರಾಗವೆಂಬ ಜೇನ ಹೊಳಲು ಅಂತ ಆ ಸಾಲು ನನಗೆ ಯಾಕೆ ಜ್ಞಾಪಕ ಬಂತು ಅಂತಂದ್ರೆ, ನನಗೆ ಸಂಗೀತದ ಬಗ್ಗೆ ಅಷ್ಟು ಜ್ಞಾನ ಇಲ್ಲ, ಆದರೂ ಕೂಡ
ಸುಲಭವಾಗಿ ಯಾರು ಹಾಡದಾಗ ಕೆಲವುದನ್ನು ಕೇಳಿ ಅದನ್ನು ಆರಿಸುವಷ್ಟು ಒಂದು ಶಕ್ತಿ ಪರಮಾತ್ಮ ನನಗೆ ಕೊಟ್ಟಿದ್ದಾರೆ. ಸಾಹಿತ್ಯ ಭಾವನೆ ಎರಡನ್ನೂ ಸೇರಿಸಿ ಹಾಡ್ತಕ್ಕಂಥದ್ದೇ ಈ ಸುಗಮ ಸಂಗೀತ ಅಂತ ನಾನು ಕೇಳಿಬಿಟ್ಟಿದ್ದೀನಿ. ಆ ಭಾವನೆ ಇಟ್ಕೊಂಡು ಆ ಸಾಹಿತ್ಯನ ಇಟ್ಟುಕೊಂಡು ಸುಲಭವಾಗಿ ಸುಮಧುರವಾಗಿ ಹಾಡ್ತಕ್ಕಂತಹ ಈ ಸುಗಮ ಸಂಗೀತದ ಈ ಸಂಜೆಯಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಹಾಡಿ ಎಲ್ಲ ಸಭಿಕರ ಮನಸ್ಸನ್ನು ಓಲೈಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದು. ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಆಸೆಯೆಂಬ ತಳ ಒಡದೆ ದೋಣಿಯಲ್ಲಿ ದೂರ ತೀರಯಾಣ ಯಾರ ಡಾಕ್ಟರ್ ನಾಗರಾಜ್ ಬೈರವರು ಕೂಡ ಕಿರು ಸನ್ಮಾನ